ಈಗ ಮಹಾಮಂಗಳಾರತಿ ಆಗುತ್ತೆ. ನೇಹಾ, ಸಿರಿನ್ ಕರ್ಕ ಬಾ. ಸರಿ ಅಪ್ಪ. ಸಾಹೇಬ್ರೆ, ಅವ್ವ ಕರೀತಿದ್ದಾರೆ. ಲೈ ಅವ ಕರಿತಾನಂತ, ಬನ್ನಿ ಆಮೇಲೆ ಕೊಡ್ಕೊಮ್ಮ. ಇವನ್ ಮಗರ ದೂರ ಪೂಜೆಗೆ ಹೋಗೋಣಂತ. ಹ್ಞೂ ನೋಡಿ, ನಾವು ಒತ್ತರ ಕೇಳ್ದಾಗ ಪೂಜೆಗೆ ಹೋಗಕ್ಕೆ ಇಲ್ಲ ಅಂದವನು ದಿಢೀರಂತ ಹೋಗ್ಬಿಟ್ಟವನೆ. ನಿನ್ನ ಮಾತಿನ ದೊರೆ ಯಾವತ್ತಾನ ಮೀರವನ. ಇದ್ರಾಗೆ ತಿಳಿಯಾಕಿಲ್ವೇ ಅವನಿಗೆ ನಿನ್ ಮ್ಯಾಕೆ ಯೋಟ್ ಪ್ರೀತಿ ಐತೆ ಅಂತ. ಇಲ್ಲ ರೀ, ಒತ್ತಾರೆ ಅವ್ನು ಮಾತಾಡ್ದಾಗ ನಾನು ಹೋಗಕ್ಕೆ ಇಲ್ಲ ಅಂತ ಆಟೋನ್ ಸ್ಪಷ್ಟವಾಗಿ ಹೇಳ್ದ. ಹೋಗ್ಲಿ ಬಿಡು, ಹೆಂಗೋ ಮನೆಯಿಂದ ಒಬ್ರಾದ್ರೂ ಹೋಗೋರಲ್ಲ, ಆಕ್ ಸಾಕು. ಹೋಗಿರೋದು ನನ್ಗೂ ಖುಷಿನೇ, ಆದ್ರೆ ನಿಮ್ಮ ಮಗ ಸುಮ್ಕೆ ಯಾವ ಕೆಲ್ಸನೂ ಮಾಡಕ್ಕಿಲ್ಲ. ಆಟೊಂದು ಹೋಗದೇ ಇಲ್ಲ ಅಂತ ಹೇಳ್ದವ್ನು ಹೋಗವನೆ ಅಂದ್ರೆ ಅಲ್ಲಿ ಏನೋ ಈಸಿ ಐತೆ. ನಿನ್ಗೆ ಆಟೋ ನನ್ ಮನ ಇದ್ರೆ ಅದೇನ್ ಈಸಿ ಅಂತ ದೂರಗೆ ಫೋನ್ ಮಾಡಿ ಕೇಳು. ಅಯ್ಯ, ಅವನಿಗೆ ಫೋನ್ ಮಾಡಿದ್ರೆ ಯೋನು ಪ್ರಯೋಜನ ಇಲ್ಲ, ಹುಡುಗರಿಗೆ ಫೋನ್ ಮಾಡಿದ್ರೆ ಈಸಿಯ ಯೋನು ಅಂತ ಗೊತ್ತಾಯ್ತೈತೆ. ಇದು ಮುಂಗ್ಸಿಗೆ ಫೋನ್ ಮಾಡ್ತೀನಿ. ಹಂಗೆ ಮಾಡು ಮತ್ತೆ. ಅವ್ವ ಹೇಳಿ. ಏ ಮುಂಗ್ಸಿ, ಎಲ್ಲಿದ್ದಿಲ್ಲ? ಕಂಟಿ ಜೊತೆಯಾಗವನ? ಹಾ, ಪಕ್ಕದಲ್ಲೇ ಅವ್ರೆ. ಕೊಡ್ಲವ್ವ? ಏ ಯೋನ್ ಬೇಡ, ನೀನ್ ವಸಿ ಈ ಕಡೆಗೆ ಬಾ. ಯಾಕವ್ವ? ಹೇಳ್ತೀನಿ ಬಾರ್ಲಾ. ಸರಿ ಅವ್ವ. ಅವೇ, ನಾನು ಕೂಡ ನಿನಗೆ ಸಹಾಯ ಮಾಡ್ತೀನವೇ. ಇದೇನಿದು? ರಾಜವ್ವ ಗುಡಿಗೆ ಬಂದವಳೆ. ಗುಡಿಗೆ ಬಂದಿದ್ದು ಪೂಜೆ ಯಾಕೆ ಬಂದಿಲ್ಲ? ಸುಮಾ, ರಸಿ ಕೊಡ. ಅಣ್ಣ, ನಾವ್ ಹಿಂಗ್ ಹುಡುಗಿ ನೋಡ್ಕೊಂಡು ನಿಂತ್ಕೊಬಿಟ್ರೆ ಅತ್ತಿಗೆ ಹೃದಯ ಹಾಕಿರೋ ಹುಡುಗಿ ನಮಗೆ ಸಿಗಕ್ಕಿಲ್ಲ. ಹೌದು ಮಾರೆ, ಎಂತ ಮಾಡೋದೀಗ? ನಾವೇ ಹೋಗಿ ಅವ್ರನ್ನ ಕೇಳ್ಬಿಡುಮ. ಅಣ್ಣ, ಹಂಗೆ ಮಾಡಮ್ಮ, ಎಲ್ರು ನಾವೇ ಕೇಳುಮ ಬಾ. ಹುಡುಗಿರ್ ಹೆಂಗ ಕೇಳೋದು? ಹೌದಾ? ಏನ್ ಮಾವ? ನಿನ್ನಿಂದ ಹೊಸ ಸಹಾಯ ಆಗಬೇಕಾಯ್ತು, ಮಾಡ್ತೀಯಾ? ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದೇನು ಹೇಳಿ ಮಾವ.
ನಾವಿಲ್ಲಿಗೆ ಬಂದಿರೋದೇ ನಂಬರ್ ಹೃದಯ ಹಾಕಿರೋ ಹುಡುಗಿನ ಹುಡ್ಕಕ್ಕೆ. ನನ್ನ ಅನುಮಾನ ನಿಜಾನೇ ಆಗೋಯ್ತು. ಆ ಹುಡುಗಿ ಇದೇ ದೇವಸ್ಥಾನದಾಗ ಅವಳೆ ಅಂತ ಮಾಹಿತಿ ಸಿಕ್ಕೈತೆ. ಆ ಹುಡುಗಿನ ಹುಡ್ಕಕ್ಕೆ ಸಹಾಯ ಮಾಡ್ತೀಯಾ? ನಾನು ಹೇಗೆ ಸಹಾಯ ಮಾಡಲಿ ಮಾವ? ಸ್ಯಾನೆ ಸುಲಭರಾದ ಗುಡಿ ಸುತ್ತ ಇರ್ತಾರಲ್ಲ ಆ ಹುಡುಗಿನೆಲ್ಲ ಹೋಗಿ ನಿಮ್ಗೆ ಆಪರೇಷನ್ ಆಗಿದೆ ಅಂತ ಕೇಳೋದು ಆಟಯ್ಯ. ಹಾ ಆಪರೇಷನ್ ಆಗಿರೋ ಹುಡುಗಿರಿ ಯಾರಾದ್ರೂ ಸಿಕ್ಕಿದ್ರೆ ಇಮಿಡಿಯೇಟ್ ಬಂದು ನಮ್ಮ ಹತ್ರ ಹೇಳ್ಬೇಕು ಅಷ್ಟೇ. ಪ್ಲೀಸ್ ಹೌದಾ, ನನಗೋಸ್ಕರ ಮಾಡ್ತೀಯಾ? ಸರಿ ಮಾವ, ಮಾಡ್ತೀನಿ.